ಮನೆಯಲ್ಲಿ ಎಷ್ಟೇ ದೊಡ್ಡ ವಾರ್ಡ್ರೋಬು ಬೀರು ಇದ್ರೂ ಚಿಕ್ಕ ಮಕ್ಕಳು ಬಟ್ಟೆ ಇಡೋದು ತುಂಬಾನೇ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಇಡೋದೇ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಅಮೆಝಾನಿಂದ ಈ ಒಂದು ಫೋಲ್ಡಬಲ್ ಪ್ಲಾಸ್ಟಿಕ್ ವಾರ್ಡ್ರೋಬ್ನ ಆರ್ಡರ್ ಮಾಡಿದ್ದೀನಿ. ಇಷ್ಟು ವೈಟ್ ಕಲರಲ್ಲಿ ಬಂದಿದೆ, ಎಷ್ಟು ಕ್ಯೂಟಾಗಿ ಬಂದಿದೆ. ಮತ್ತೆ ಅಸೆಂಬಲ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ತುಂಬಾನೇ ಈಸಿ. ಒಂದೊಂದೇ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ರೆ ಆಯಿತು, ಈಸಿಯಾಗಿ ಇದು ಫಿಕ್ಸ್ ಮಾಡ್ಬೋದು. ನನ್ನ ಮಗಳಿಗಂತೂ ತುಂಬಾನೇ ಇಷ್ಟ ಆಗಿಬಿಟ್ಟು ಅವಳಂದ್ರೂ ತುಂಬ ಖುಷಿಯಲ್ಲಿ ನಾನು ಆಟ ಸಾಮಾನು ಇಟ್ಕೊತೀನಿ ಅಂತ ಎಲ್ಲ ಹೇಳ್ತಾ ಇದ್ಲು. ತುಂಬಾನೇ ಚೆನ್ನಾಗಿದೆ ನೋಡಿ. ಎಲ್ಲ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಸೈಡಿಗೆ ಲಾಕ್ ಕೊಟ್ಟಿರ್ತಾರೆ, ಲಾಕ್ ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಇದನ್ನ ಕೊಟ್ಟಿರ್ತಾರೆ. ಅದನ್ನ ಹಾಕ್ಬಿಟ್ರೆ ಸಾಕು, ಡೋರ್ಗಳು ಕ್ಲೀನಾಗಿ ಕ್ಲೋಸ್ ಆಗಿಬಿಡುತ್ತೆ. ಮತ್ತೆ ಸ್ಪೇಸ್ ಕೂಡ ಅಷ್ಟೇ ಎಷ್ಟು ಸಿಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳನ್ನ ಆರಾಮಾಗಿ ಇಡ್ಬೋದು. ಮತ್ತೆ ಅವ್ರ ಸ್ಟೇಷನರಿ ಐಟಮ್ಸ್ ಏನಿದೆ ಅದನ್ನೆಲ್ಲ ಸ್ಟೋರ್ ಮಾಡ್ಕೋಬಹುದು. ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಾವು ಇದಕ್ಕೆ ವೀಲ್ಸ್ ಕೂಡ ಕೊಟ್ಟಿದ್ದಾರೆ, ನಾವು ಆರಾಮಾಗಿ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಕೊಂಡು ಇಟ್ಕೋಬಹುದು. ಇದನ್ನ ಕಿಚನ್ ಅಲ್ಲಿ ಕ್ರಾಕರಿ ಯೂನಿಟ್ ತರ ಕೂಡ ಯೂಸ್ ಮಾಡಬಹುದು. ಈ ವಾರ್ಡ್ರೋಬ್ದು ಲಿಂಕ್ ಬೇಕಾದ್ರೆ ನನ್ನ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಆಗಿ DM ಮಾಡ್ತೀನಿ. ಥ್ಯಾಂಕ್ ಯು. ಈ ತರ ಒಂದು ಬಜೆಟ್ ಫ್ರೆಂಡ್ಲಿ ವಾರ್ಡ್ರೋಬ್ ಇದ್ರೆ ಮಕ್ಕಳು ಬಟ್ಟೆಗಳನ್ನ, ಸ್ಟೇಷನರಿ ಐಟಮ್ಸ್ ನ ಎಲ್ಲಾನು ಕ್ಲೀನ್ ಆಗಿ ಇಟ್ಕೊಂಡ್ಬಿಡ್ಬೋದು. ಲಾಸ್ಟ್ ಟೈಮ್ ಒಂದು ವಾರ್ಡ್ರೋಬ್ದು ವಿಡಿಯೋ ಹಾಕಿದಾಗ ಎಲ್ಲರೂ DM ಮಾಡಿ ಕೇಳ್ತಾ ಇದ್ರಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ವಾರ್ಡ್ರೋಬ್ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು 6 ಟೈರ್ ಇರುವಂತ ಈ ಒಂದು ವಾರ್ಡ್ರೋಬ್ ನ ಆರ್ಡರ್ ಮಾಡಿದ್ದೀನಿ. ಬಜೆಟ್ ಫ್ರೆಂಡ್ಲಿ ಅಲ್ಲಿ ಸಿಗುತ್ತೆ, ಅಫೋರ್ಡಬಲ್ ಪ್ರೈಸ್, ಎವ್ರಿ ಒನ್ ಕ್ಯಾನ್ ಅಫೋರ್ಡ್ ಇಟ್ ಅಂತ ಹೇಳ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಜೋಡ್ಸಕ್ಕೆ ಗೊತ್ತೇ ಆಗಲಿಲ್ಲ, ತುಂಬಾನೇ ಕಷ್ಟಪಟ್ಟೆ. ಆಮೇಲೆ ಒಂದೆರಡು ಬಾಕ್ಸ್ ನ ಜೋಡಿಸ್ಕೊಂಡಾದ್ಮೇಲೆ ಈಸಿ ಅಂತ ಅನಿಸ್ತು. ಕ್ಲೀನ್ ಆಗಿ ಜೋಡಿಸ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ತುಂಬಾ ಬಟ್ಟೆ ಕೂಡ ಇಡಿಸುತ್ತೆ. ಒಂದಲ್ಲ ಎರಡಲ್ಲ 6 ಕಂಪಾರ್ಟ್ಮೆಂಟ್ ಸಿಗ್ತಾ ಇದೆ. ನಾವು ಇದನ್ನ ಕ್ಲೋಸ್ ಆಗಿ ಕೂಡ ಯೂಸ್ ಮಾಡಬಹುದು. ಹಾಗೆ ಈ ತರ ಓಪನ್ ಶೆಲ್ಫ್ ತರ ಕೂಡ ಒಂದು ಕಾರ್ನರ್ ಅಲ್ಲಿ ಇಟ್ಬಿಟ್ಟು ಏನಾದ್ರೂ ಶೋಕೇಸ್ ಐಟಮ್ಸ್ ಕೂಡ ಇಟ್ಟು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಈ ವಾರ್ಡ್ರೋಬ್ದು ಲಿಂಕ್ ಬೇಕಿದ್ರೆ ನನ್ನ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಆಗಿ DM ಮಾಡ್ತೀನಿ. ಫೇಸ್ಬುಕ್ ಅಲ್ಲಿ ಆದ್ರೆ ಫಸ್ಟ್ ಮೆಸೇಜ್ ಅಲ್ಲಿ ಪಿನ್ ಮಾಡಿರ್ತೀನಿ. ಈ ತರ ಒಂದು ವಾರ್ಡ್ರೋಬ್ ನ ಗಿಫ್ಟಿಂಗ್ ಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಆರಾಮಾಗಿ ಚಿಕ್ಕ ಮಕ್ಕಳು ಥಿಂಗ್ಸ್ ಏನಿದಾವೆ ಎಲ್ಲಾನು ಕ್ಲೀನ್ ಆಗಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ತರ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ತರ ಒಂದು ಸ್ಟೋರೇಜ್ ಬಾಕ್ಸ್ ಕಮ್ ಸೋಫಾ ಇದ್ರೆ ಮನೇಲಿ ತುಂಬಾ ಯೂಸ್ಫುಲ್ ಇರುತ್ತೆ. ಇದನ್ನ ನೀವು ಆರಾಮಾಗಿ ಚಿಕ್ಕ ಮಿನಿ ಸೋಫಾ ಇಲ್ಲಾಂದ್ರೆ ಚೇರ್ ತರ ಕೂಡ ಯೂಸ್ ಮಾಡಬಹುದು. ನೀವು ಎಷ್ಟೇ ಭಾರ ಹಾಕಿ, ನೀವು ಎಷ್ಟೇ ವೇಟ್ ಇದ್ರೂ ಕೂಡ ಅದ್ರ ಮೇಲೆ ಕೂತ್ರೆ ಅದು ಮುರಿದೋಗಲ್ಲ. ಅಷ್ಟು ಸ್ಟ್ರಾಂಗ್ ಅಂಡ್ ಡ್ಯೂರೇಬಲ್ ಆಗಿದೆ. ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಆಗಿದೆ ಗೈಸ್. ಪ್ರೈಸ್ನು ಅಷ್ಟೇ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಇದನ್ನೇನಿಲ್ಲ, ಬಾಕ್ಸ್ ಈ ತರ ಓಪನ್ ಮಾಡ್ಬಿಟ್ಟು ಮಧ್ಯ ಕೊಟ್ಟಿರೋ ಕಾರ್ಡ್ನ ಅದ್ರೊಳಗಡೆ ಫಿಕ್ಸ್ ಮಾಡಿ, ಮೇಲ್ಗಡೆ ಕೊಟ್ಟಿರೋಂಥ ಸೋಫಾ ಇದೆಯಲ್ಲ ಅದನ್ನ ಅದ್ರ ಮೇಲ್ಗಡೆ ಹಾಕ್ಬಿಟ್ರೆ ಆಯ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದನ್ನ ನಾವು ಬರೀ ಸೋಫಾ ಕೂರಕ್ಕೆ ಅದಕ್ಕೆ ಯೂಸ್ ಮಾಡೋದಷ್ಟೇ ಅಲ್ಲ. ಇವಾಗ ಮನೇಲಿ ಮಕ್ಕಳು ಆಟ ಸಾಮಾನೆಲ್ಲ ಚೆಲ್ಬಿಟ್ಟಿರ್ತಾರೆ. ಸಡನ್ ಆಗಿ ಯಾರಾದ್ರೂ ಮನೇಲಿ ಗೆಸ್ಟ್ಗಳು ಬಂದ್ರೆ ಅದೆಲ್ಲ ತುಂಬಾ ಅಸಹ್ಯವಾಗಿ ಕಾಣ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಏನೋ ಒಂದು ಟಬ್ಬಲ್ಲಿ ಒಂದು ಚೀಲದಲ್ಲಿ ಹಾಕಿ ಇಡ್ತಾ ಇರ್ತೀವಿ. ಜಸ್ಟ್ ನೋಡಿ, ಈ ತರ ಆಟ ಸಾಮಾನು ಅದರೊಳಗೆಲ್ಲ ಹಾಕ್ಬಿಟ್ಟು ಈ ತರ ಮುಚ್ಚಿಬಿಟ್ಟು ನಾವು ಯಾರಾದ್ರೂ ಬಂದವರು ಕೂಡ ಕೂತ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬಟ್ಟೆನೆಲ್ಲ ಈ ತರ ಹಳ್ಬಿಟ್ಟಿರ್ತೀವಿ, ಅದನ್ನು ಕೂಡ ಈ ತರ ಈಸಿಯಾಗಿ ಹಾಕಿ ಈ ತರ ಮುಚ್ಚಿಟ್ಕೋಬಹುದು. ಯಾರಿಗೆಲ್ಲ ಕಾಲು ನೋವು ಬರ್ತಾ ಇದೆ ಸೋಫಾ ಸೆಟ್ ಮೇಲೆ ಕುತ್ಕೊಂಡು ಅಂತ ಅಂತಿದ್ರೆ ಆರಾಮಾಗಿ ಕಾಲಿಟ್ಕೊಂಡ್ಬಿಟ್ಟು ಈ ತರ ರಿಲ್ಯಾಕ್ಸ್ ಮಾಡಬಹುದು. ಲಿಂಕ್ ಬೇಕಿದ್ರೆ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ. ಲಿಂಕ್ ಎಲ್ಲಾದ್ರೂ ಬಂದಿಲ್ಲ ಅಂದ್ರೆ ನನ್ನ ಪ್ರೊಫೈಲ್ ಅಲ್ಲಿ ಹೈಲೈಟ್ಸ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮನೇಲಿ ಫ್ರೂಟ್ಸ್ ಎಲ್ಲ ತಂದ್ಬಿಟ್ಟು ಈ ತರ ಪ್ಲಾಸ್ಟಿಕ್ ಟಬಲ್ಲಿ ಹಾಕಿಡ್ತಾ ಇದ್ವಿ. ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊಳ್ಳೆ ನೊಣಗಳು ಕಾಟ ಅಂತೂ ತುಂಬಾನೇ ಆಗ್ತಿತ್ತು. ಅದಕ್ಕೆ ಮೀಶೋದಲ್ಲಿ ನಾನು ಸ್ಕ್ರಾಲ್ ಮಾಡ್ತಾ ಪ್ಯಾರೆಟ್ ಇರೋದು ಕೇಜ್ ತರ ಬರೋ ಫ್ರೂಟ್ ಬಾಸ್ಕೆಟ್ ನ ನೋಡ್ತಾ ಇದ್ದೆ, ಟ್ರೆಂಡಿಂಗ್ ಅಲ್ಲಿ ಇರೋದು. ಬಟ್ ಇದು ನೋಡಿದ ತಕ್ಷಣ ನಂಗಂತೂ ತುಂಬಾನೇ ಇಷ್ಟ ಆಗ್ಬಿಡ್ತು, ಇಂಪ್ರೆನ್ಸ್ ಅಂತ ಅನಿಸ್ತು. ಇದಕ್ಕೆ ಒಂದು ರೇಟಿಂಗ್ ಕೂಡ ಇರಲಿಲ್ಲ, ಬಟ್ ಆದ್ರೂ ಕೂಡ ಆರ್ಡರ್ ಮಾಡ್ಕೊಂಡೆ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬಂದ್ಮೇಲೆ ಗೊತ್ತಾಯ್ತು, ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ತುಂಬಾ ಗಟ್ಟಿ ಸ್ಟ್ರಾಂಗ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದರಲ್ಲಿ ನೆಟ್ ಕೊಟ್ಟಿರೋದ್ರಿಂದ ಸೊಳ್ಳೆ ಕಟ್ಟೋದೆಲ್ಲ ಏನೂ ಆಗಲ್ಲ. ತುಂಬಾ ಚೆನ್ನಾಗಿದೆ. ಇದರಲ್ಲಿ 2 ಕಲರ್ ಆಪ್ಷನ್ ಇದೆ, ಒಂದು ಗೋಲ್ಡ್ ಕಲರ್ ಮತ್ತೆ ಇದು ಕಲರ್. ಇದು ಮೇಲ್ಗಡೆ ಬಂದ್ಬಿಟ್ಟು ಪ್ಲೇಟ್ ಕೊಟ್ಟಿದಾರಲ್ಲ, ಅದು ಬಂದ್ಬಿಟ್ಟು ಮೆಟಲ್ ಇಂದ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಕೌಂಟರ್ ಟಾಪ್ ಮೇಲೆ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಿಟ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಕ್ಲಾಸಿಕ್ ಲುಕ್ ನ ಕೂಡ ಕೊಡುತ್ತೆ. ನೋಡಿ, ಆರಾಮಾಗಿ ನಾವು ತುಂಬಾ ಫ್ರೂಟ್ಸ್ ನ ಅಂದ್ರೆ ಒಂದು 5 kg ಅಷ್ಟು ಫ್ರೂಟ್ಸ್ ನ ಕೂಡ ಸ್ಟಾಕ್ ಮಾಡಿ ಇಟ್ಕೋಬಹುದು. ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಲಿಂಕ್ ಬೇಕಿದ್ರೆ ನನ್ನ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ. ಯೂಟ್ಯೂಬ್ ಅಲ್ಲಿ ಆದ್ರೆ ಕಮ್ಯುನಿಟಿ ಪೋಸ್ಟ್ ಕೊಟ್ಟಿರ್ತೀನಿ, ಚೆಕ್. ಫೇಸ್ಬುಕ್ ಅಲ್ಲಿ ಆದ್ರೆ ಫಸ್ಟ್ ಮೆಸೇಜ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ ಯು.